IT ಮಂದಿಯ ಬಹುದಿನಗಳ ಕನಸು ಕಡೆಗೂ ಇವತ್ತು ನನಸಾಗಿದೆ. ಕಡೆಗೂ ಯೆಲ್ಲೋ ಲೈನ್ ಮೆಟ್ರೋಗೆ ಮೋದಿ ಇವತ್ತು ಚಾಲನೆ ನೀಡಿದ್ದಾರೆ. ಇದು ರಾಗಿಗುಡ್ಡದ ದೃಶ್ಯ ನೀವು ನೋಡ್ತಾ ಇರುವಂತದ್ದು. ಇಲ್ಲಿ ಅಂದ್ರೆ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದ ಬಹು ದೊಡ್ಡದಾಗಿದೆ. ಸಾಮಾನ್ಯವಾಗಿ ಇತರೆ ಅಂದ್ರೆ ಇಂಟರ್ಚೇಂಜ್ ಅನ್ನು ಹೊರತುಪಡಿಸಿದರೆ ಉಳಿದ ಮೆಟ್ರೋ ನಿಲ್ದಾಣಗಳು ಇಷ್ಟು ದೊಡ್ಡದಾಗಿರಲ್ಲ. ಬಟ್ ಯೆಲ್ಲೋ ಲೈನ್ ನ ಇಲ್ಲಿ ರಾಗಿಗುಡ್ಡ ಮೆಟ್ರೋ ನಿಲ್ದಾಣ ತುಂಬಾ ದೊಡ್ಡದಾಗಿದೆ. ಈ ಟ್ರ್ಯಾಕ್ ಪಕ್ಕದಲ್ಲಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಇಲ್ಲಿ RV ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಸರಿಸುಮಾರು 19.15 ಕಿಲೋಮೀಟರ್ ಇದೆ. ಇವತ್ತು ಮೋದಿ ಕೆಲವೇ ನಿಮಿಷದ ಮುಂಚೆ ಇದಕ್ಕೆ ಒಂದು ಚಾಲನೆ ನೀಡಿದ್ರು. ನಾಳೆಯಿಂದ ಇಲ್ಲಿ ಕಾರ್ಯಾಚರಣೆ ಕೂಡ ಶುರುವಾಗುತ್ತೆ. ಆರಂಭಿಕ ಹಂತದಲ್ಲಿ ಇಲ್ಲಿಂದ 25ರಿಂದ 30 ನಿಮಿಷಕ್ಕೆ ಟ್ರೈನ್ ಓಡಾಡಲಿದೆ. ಯಾಕೆಂದ್ರೆ ಮೆಟ್ರೋ ರೈಲುಗಳ ಕೊರತೆಯಿಂದಾಗಿ ಈ ಸಂಚಾರ ಕೂಡ 30 ನಿಮಿಷಕ್ಕೆ ಆಗಲಿದೆ. ತದನಂತರದಲ್ಲಿ ಮೆಟ್ರೋ ಸಂಚಾರ 10 ನಿಮಿಷದ ಒಳಗಡೆ ಸಂಚಾರ ಆದಾಗಿನಿಂದ ನಿತ್ಯವೂ ಕೂಡ 8 ಲಕ್ಷ ಜನರು ಈ ಒಂದು ರೂಟ್ ನಲ್ಲಿ ಸಂಚಾರ ಮಾಡುವಂತಹ ಸಾಧ್ಯತೆ ಇದೆ. ಯೆಲ್ಲೋ ಲೈನ್ ಆರಂಭದಿಂದ ಹಲವು ಅನುಕೂಲ ಇದೆ. ಒಂದು ಕಡೆ ನಗರದಲ್ಲಿ ಸಂಚಾರ ದಟ್ಟಣೆ ಕೂಡ ಇದರಿಂದ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ನಿತ್ಯವೂ ಕೂಡ ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು, ಸಿಲ್ಕ್ ಬೋರ್ಡ್ ಆಗಿರ್ಬೋದು, ಈ ಜಂಕ್ಷನ್ ನಿತ್ಯ ಕೂಡ ಕಿಕ್ಕಿರಿದು ವಾಹನ ಜನದಟ್ಟಣೆ ಹಾಗೂ ಪ್ರಯಾಣಿಕರ ದಟ್ಟಣೆ ಹಾಗೂ ವಾಹನಗಳ ದಟ್ಟಣೆಯಿಂದ ತುಂಬ್ತಾ ಇತ್ತು. ಬಟ್ ಈ ಒಂದು ಯೆಲ್ಲೋ ಲೈನ್ ಓಪನ್ ಆಗಿರೋದ್ರಿಂದ ಇಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ವಾಹನಗಳ ಓಡಾಟ ಕಡಿಮೆ ಆದಾಗಿನಿಂದ ವಾಯು ಮಾಲಿನ್ಯ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ, ಶಬ್ದ ಮಾಲಿನ್ಯ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಇಲ್ಲಿ ಮತ್ತೊಂದು ವಿಶೇಷತೆ ಅಂದ್ರೆ ಈ ಒಂದು ಯೆಲ್ಲೋ ಲೈನ್ ನಿಂದ ಮುಂದಿನ ಹಂತದಲ್ಲಿ ಇಲ್ಲಿ ಬಂಡವಾಳ ಹೂಡಿಕೆ ಪ್ರಮಾಣ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಒಂದು ಕಡೆ IT-BT ಕಂಪನಿಗಳಾಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ IT-BT ಕಂಪನಿಗಳು ಕೆಲವು ಕಾರಣಕ್ಕೆ ಹಿಂದೇಟನ್ನು ಆಗ್ತಾ ಇತ್ತು. ಮೂಲಸೌಕರ್ಯದ ಕೊರತೆಯಿಂದ ಕೂಡ ಹಿಂದೇಟನ್ನು ಆಗ್ತಾ ಇತ್ತು. ಬಟ್ ಇದೀಗ ಮೆಟ್ರೋ ಓಪನ್ ಆಗಿರೋದ್ರಿಂದ ಮುಂದಿನ ಹಂತದಲ್ಲಿ IT-BT ಕಂಪನಿಗಳ ಸಂಖ್ಯೆ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಜೊತೆಗೆ ಇದು ಇಲ್ಲಿ 3 ಇಂಟರ್ಚೇಂಜ್ ಇರುತ್ತೆ. ಇಷ್ಟು ದಿನ ಮೆಜೆಸ್ಟಿಕ್ ಇಂಟರ್ಚೇಂಜ್ ಇತ್ತು. ಬಟ್ ಈ ಯೆಲ್ಲೋ ಲೈನ್ ನಲ್ಲಿ 3 ಇಂಟರ್ಚೇಂಜ್ ಇರೋದ್ರಿಂದ ಮುಂದಿನ ಹಂತದಲ್ಲಿ ಇದು ಹಸಿರು ಮಾರ್ಗ ಜೊತೆಗೆ ಪರ್ಪಲ್ ಲೈನ್ ನ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ಬೈರಸ್ ಜೊತೆ ಸತ್ತ, ನ್ಯೂಸ್ ಫಾಸ್ಟ್, ಬೆಂಗಳೂರು.